ನಮಸ್ಕಾರ ವೀಕ್ಷಕರೇ, ಧನಾಕರ್ಷಣ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫೆಬ್ರವರಿ 26 ಬುಧವಾರ ಮಹಾಶಿವರಾತ್ರಿ ಬಂದಿದೆ. ಸಾಕ್ಷಾತ್ ಶಿವನ ಜನ್ಮದಿನವೆಂದು ಕರೆಯುವಂತಹ ಈ ಪವಿತ್ರವಾದ ದಿನದಂದು ಸಕಲ ಐಶ್ವರ್ಯವನ್ನು ಪಡೆಯಲು, ಶಿವನ ಅನುಗ್ರಹಕ್ಕೆ ಪಾತ್ರರಾಗಲು, ರಾಜರಂತೆ ಸುಖ ಜೀವನವನ್ನು ನಡೆಸಲು, ಮುಕ್ಕೋಟಿ ದೇವತೆಗಳ ರಕ್ಷಣೆಯನ್ನು ಪಡೆಯಲು ದೀಪದ ಕೆಳಗೆ ಯಾವ ವಿಶೇಷವಾದ ವಸ್ತುವನ್ನು ಇಡಬೇಕು, ಈ ದಿನ ಯಾವ ವಿಧಿವಿಧಾನವನ್ನು ಪಾಲಿಸಬೇಕು, ಶಿವ ಪಾರ್ವತಿಯ ಜೊತೆಗೆ ಮಹಾಲಕ್ಷ್ಮೀ ದೇವಿಯ ಅಖಂಡ ಅನುಗ್ರಹಕ್ಕೆ ಮಹಾಶಿವರಾತ್ರಿಯ ದಿನ ಯಾವ ಕೆಲಸಗಳನ್ನು ಮಾಡಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಅದರ ಮೊದಲು ಯಾರು ಕೂಡ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶಿವನಿಗೆ ಅತ್ಯಂತ ಪ್ರಿಯವಾಗುವಂತಹ ಬಿಲ್ಪತ್ರೆ ಎಲೆಗಳನ್ನು ಶಿವನ ಪೂಜೆಯಲ್ಲಿ ಇರಲೇಬೇಕು. ಮಹಾಶಿವರಾತ್ರಿಯ ದಿನ ಪೂಜೆಗೆ ಏನಿಲ್ಲವೆಂದರೂ ಕೇವಲ ಒಂದು ಬಿಲ್ಪತ್ರೆಯ ಎಲೆಯನ್ನು ಭಕ್ತಿಯಿಂದ ಅರ್ಪಿಸಿ ಅನ್ನವನ್ನು ನೈವೇದ್ಯ ಮಾಡಿದರೂ ಕೂಡ ಸಾಕ್ಷಾತ್ ಪರಮೇಶ್ವರನ್ನು ಪ್ರಸನ್ನಗೊಂಡು ಅನುಗ್ರಹಿಸುತ್ತಾನೆ. ಒಂದು ಬಿಲ್ಪತ್ರೆ ಎಲೆ ಅದೆಷ್ಟೋ ಕಮಲ ಪುಷ್ಪಗಳಿಗೆ ಸಮನಾದದ್ದು ಎಂದು ನಂಬಲಾಗುತ್ತದೆ. ಪದ್ಮ ಪುರಾಣದ ಪ್ರಕಾರ ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮೀ ದೇವಿಯು ಬಿಲ್ಪತ್ರೆ ಮರವಾಗಿ ರೂಪ ತಾಳಿದರು ಎಂದು ಹೇಳಲಾಗುತ್ತದೆ. ಬಿಲ್ಪತ್ರೆ ದಳದಲ್ಲಿ ಎಡಗಡೆ ಬ್ರಹ್ಮದೇವರು, ಬಲಗಡೆ ವಿಷ್ಣುದೇವರು, ಮಧ್ಯ ಭಾಗದಲ್ಲಿ ಸದಾಶಿವ ವಾಸವಾಗಿರ್ತಾನೆ. ಅಂದರೆ ತ್ರಿಮೂರ್ತಿಗಳ ಸರ್ವಶಕ್ತಿಯೂ ಕೂಡ ಬಿಲ್ಪತ್ರೆ ಎಲೆಗಳಲ್ಲಿರುತ್ತವೆ. ಬಿಲ್ಪತ್ರೆ ಮರವೆಂದರೆ ಅದು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ. ಆದ್ದರಿಂದ ಮಹಾಶಿವರಾತ್ರಿಯ ದಿನ ಬಿಲ್ವ ಎಲೆಗಳಿಂದ ಈ ರೀತಿ ಮಾಡಿದರೆ ಸಕಲ ದೇವರುಗಳ ಅನುಗ್ರಹ, ದೇವತೆಗಳ ಅನುಗ್ರಹ ಕೂಡ ವಿಶೇಷವಾಗಿ ಪ್ರಾಪ್ತಿಯಾಗುತ್ತದೆ. ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತದೆ. ಮಹಾಶಿವರಾತ್ರಿಯ ದಿನದಂದು ಬಿಲ್ಪತ್ರೆ ಮರದ ಸಮೀಪಕ್ಕೆ ಹಸಿದವರನ್ನು ಕೂರಿಸಿ ಅನ್ನದಾನ, ಜಲದಾನವನ್ನು ಅವರಿಗೆ ಮಾಡಿದರೆ ಕೋಟಿ ಜನರಿಗೆ ಅನ್ನದಾನ ಮಾಡಿದಂತಹ ಅಖಂಡ ಪುಣ್ಯ ಫಲ ಲಭಿಸುತ್ತದೆ. ಯಾರು ಮಹಾಶಿವರಾತ್ರಿಯ ದಿನ ಬಿಲ್ಪತ್ರೆ ಮರದ ಕೆಳಗೆ 11 ಮಣ್ಣಿನ ದೀಪ ಬೆಳಗಿಸ್ತಾರೋ ಅವರಿಗೆ ಶಾಶ್ವತವಾಗಿ ಶಿವನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಇದರಿಂದ ಕಷ್ಟದ ಪ್ರಮಾಣ ಕಡಿಮೆಯಾಗಿ ಸದಾ ಶಿವನ ರಕ್ಷಣೆ ನಿಮ್ಮ ಜೊತೆಗಿರುತ್ತೆ. ಕಷ್ಟಗಳು ಬಂದಾಗ ಅದರಿಂದ ಹೊರಬರುವಂತಹ ದಾರಿ ಸಾಕ್ಷಾತ್ ಪರಮೇಶ್ವರನೇ ತೋರಿಸುತ್ತಾನೆ. ಆದ್ದರಿಂದ ಈ ಬಾರಿ ಮಹಾಶಿವರಾತ್ರಿಯ ದಿನದಂದು ಬಿಲ್ವ ವೃಕ್ಷದ ಕೆಳಗೆ ಮರೆಯದೆ 11 ಮಣ್ಣಿನ ದೀಪವನ್ನು ಬೆಳಗಿಸಿ ನಮಸ್ಕಾರ ಮಾಡಿಕೊಂಡು ಮನೆಗೆ ಬನ್ನಿ. ಹಾಗೆಯೇ ಬಿಲ್ಪತ್ರೆ ಮರದ ಕೆಳಗೆ ಹಸುವಿನ ತುಪ್ಪವನ್ನು ದಾನ ಮಾಡಿದರೆ ಅದೆಷ್ಟೋ ಜನ್ಮಗಳ ಮಾಡಿದ ಸರ್ವ ಪಾಪಗಳು ನಶಿಸಿ ಹೋಗುತ್ತವೆ. ಮಹಾಶಿವರಾತ್ರಿಯ ದಿನದಂದು ಬಿಲ್ವ ವೃಕ್ಷದ ಕೆಳಗೆ ಯಾರಿಗಾದರೂ ಕ್ಷೀರಾನ್ನವನ್ನು ದಾನವಾಗಿ ನೀಡಿದರೆ 7 ಜನ್ಮದಲ್ಲಿ ಮಾಡಿದ ಎಂಥದ್ದೇ ಪಾಪಗಳಿದ್ದರೂ ನಶಿಸಿ ಶಿವನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಇನ್ನು ಶಿವರಾತ್ರಿಯ ದಿನದಂದು ಎಳನೀರಿನಲ್ಲಿ ಮುಳುಗಿಸಿಟ್ಟಂತಹ ಬಿಲ್ವ ಎಲೆಗಳನ್ನು ಶಿವಲಿಂಗಕ್ಕೆ ಅರ್ಪಿಸಿದರೆ ಅಖಂಡ ಐಶ್ವರ್ಯದ ಜೊತೆಗೆ ಸಾಮ್ರಾಜ್ಯ ಸುಖ, ಅಧಿಕಾರ ಸುಖ ಪ್ರಾಪ್ತಿಯಾಗುತ್ತದೆ. ಯಾರು ವ್ಯಾಪಾರದಲ್ಲಿ ಏಳಿಗೆ ಇಲ್ಲ, ಉದ್ಯೋಗ ರಂಗದಲ್ಲಿ ಹೆಸರನ್ನು ಮಾಡಬೇಕು, ರಾಜಕೀಯದಲ್ಲಿ ಬೆಳಿಬೇಕು, ಅಧಿಕಾರ ಬೇಕು, ಅದರಿಂದ ಸಕಲ ಲಾಭಗಳು ಸಿಗಬೇಕು ಅಂದುಕೊಂಡಿದ್ರೆ ತಪ್ಪದೆ ಮಹಾಶಿವರಾತ್ರಿಯ ದಿನ ಎಳನೀರಿನಲ್ಲಿ ನೆನೆಸಿದ ಬಿಲ್ಪತ್ರೆಗಳ ಎಲೆಗಳನ್ನು ಮರೆಯದೆ ಶಿವನಿಗೆ ಅರ್ಪಿಸಿ. ಇನ್ನು ಸಾಲದ ಸುಳಿ ಹೆಚ್ಚಾಗಿದೆ, ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ, ಲಕ್ಷ್ಮೀ ಕೃಪೆ ಬೇಕು, ಹಣದ ಏಳಿಗೆ ಆಗಬೇಕು ಅಂದರೆ ಬಿಲ್ಪತ್ರೆ ದಳಗಳಿಗೆ ಗಂಧವನ್ನು ಹಚ್ಚಿ ಶಿವನ ಮುಂದೆ ಅಥವಾ ಮಹಾಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಪೂಜೆಯನ್ನು ಮಾಡಬೇಕು. ಇನ್ನು ಬಿಲ್ಪತ್ರೆ ಎಲೆಗಳಲ್ಲಿ ಸಾಕ್ಷಾತ್ ಪಾರ್ವತಿ ದೇವಿಯು ಕಾತ್ಯಾಯಿನಿ ದೇವಿ ರೂಪದಲ್ಲಿ ನೆಲೆಸಿರುತ್ತಾಳಂತೆ. ಅದಕ್ಕಾಗಿ ಮಹಾಶಿವರಾತ್ರಿಯ ದಿನದಂದು ಪಾರ್ವತಿ ದೇವಿಗೂ ಬಿಲ್ಪತ್ರೆ ಎಲೆಗಳಿಂದ ಅಲಂಕಾರ ಮಾಡಿಕೊಳ್ಳುವುದು ತುಂಬ ಉತ್ತಮ. ಮಹಾಶಿವರಾತ್ರಿಯ ದಿನದಂದು ಶಿವನ ಮುಂದೆ ಬೆಳಗುವಂತಹ ದೀಪದ ಕೆಳಗಡೆ ಒಂದು ಬಿಲ್ಪತ್ರೆ ಎಲೆಗೆ ಅರಿಶಿನ, ಗಂಧ, ಕುಂಕುಮದ ಬೊಟ್ಟನ್ನು ಇಟ್ಟು ಅದರ ಮೇಲೆ ಒಂದು ಮಣ್ಣಿನ ದೀಪವನ್ನು ಇಟ್ಟು ಅದರೊಳಗೆ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ದೀಪಾರಾಧನೆಯನ್ನು ಮಾಡಬೇಕು. ಇದರಿಂದ ಶಿವನ ಅನುಗ್ರಹ ಬಹಳ ವಿಶೇಷವಾಗಿ ಪ್ರಾಪ್ತಿಯಾಗುತ್ತೆ. ಇನ್ನು ಬಿಲ್ಪತ್ರೆ ಮರಕ್ಕೆ
ಈ ದಿನ ಜಲವನ್ನು ಅರ್ಪಿಸಿ ಮರದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ 11 ರೂಪಾಯಿ ನಾಣ್ಯಗಳನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಆ ನಾಣ್ಯದ ಗಂಟನ್ನು ಬಿಲ್ಪತ್ರೆ ಮರಕ್ಕೆ ಕಟ್ಟಿ ಒಂದು ಬಿಲ್ಪತ್ರೆ ಎಲೆಯನ್ನು ಮರದಿಂದ ಆಗಿರಬಹುದು ಅಥವಾ ಕೆಳಗೆ ಬಿದ್ದ ಒಂದು ಎಲೆಯನ್ನು ಆಗಿರಬಹುದು ಮನೆಗೆ ತರಬೇಕು. ನಂತರ ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡಿ ನಿಮ್ಮ ಪರ್ಸಿನಲ್ಲಿ ಆಗಿರಬಹುದು ಅಥವಾ ಚಿಕ್ಕದೊಂದು ಫ್ರೇಮ್ ಮಾಡಿಸಿ ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡ್ತಾ ಬರಬೇಕು. ಹೀಗೆ ಮಾಡೋದ್ರಿಂದ ಲಕ್ಷ್ಮೀ ಸಮೇತ ಶಿವನ ಕೃಪೆ ಕೂಡ ಪ್ರಾಪ್ತಿಯಾಗುತ್ತದೆ. ಹಣಕಾಸಿನ ಎಲ್ಲ ಸಂಕಷ್ಟಗಳು ಕ್ರಮಕ್ರಮವಾಗಿ ದೂರವಾಗುತ್ತದೆ. ಇದರಿಂದ ದಾರಿದ್ರ್ಯ ಕೂಡ ನಶಿಸುತ್ತದೆ.